ಈಗ ಆಗಲೇ ಯಾರೋ ಒಬ್ರು ಹೇಳ್ತಾ ಇದ್ರು ಇಲ್ಲೇ ಮೋಸ್ಟ್ಲಿ ಸಾಲಿಮಠ್ ಸರ್. ಈಗ ಅದು ಐತೆ ಸರ್ ಎಕ್ಸ್ಟ್ರೀಮ್. ನೀವು ಹೇಳೋದು 100% ಕರೆಕ್ಟ್. ಈಗ ಸರ್ ಹೇಳಿದ್ರು ಒಂದು 100 ಜನನು ಇಂಜಿನಿಯರ್ ಸಿಕ್ಕಿಲ್ಲ ಅಂತೇಳಿ. ಈಗ 1 ಮಾರ್ಕ್ಸ್ 2 ಮಾರ್ಕ್ಸ್ PUC ರಿಸಲ್ಟ್ ಆಮೇಲೆ 10th ರಿಸಲ್ಟ್ ನಮ್ಮ ಪೇಪರ್ ಎಷ್ಟೋ ಸಲ ನೀವು ನೋಡಿರ್ಬೋದು. ಅಲ್ಲಿ ಉಣಕಲ್ಕೆರೆ ರೈಲ್ವೆ ಹಳಿಗೆ ಪೊಲೀಸರು ನಿಂತಿರ್ತಾರ. ಎಷ್ಟು ಜನ ಹೋಗಿ ಡುಬ್ಕಿ ಹೊಡಿತಾರ ಅವ್ರು ಸುಸೈಡ್ ಅಂದ್ರೆ, ವಿಚ್ ಇಸ್ ವೆರಿ ಅನ್ಫಾರ್ಚುನೇಟ್. ಅದು ಏನು ಅದು ಹುಡುಗರಿಗೂ ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಆಮೇಲೆ ಈಗಿನ ಒಂದು ಏನು ಟ್ರೆಂಡ್, ಈಗ ನಾವು ಯಾವುದೋ ಒಂದು ನಮ್ದು ಲಾಜಿಸ್ಟಿಕ್ಸ್ ಇಂಟರ್ವ್ಯೂ ಮಾಡಬಹುದು ಅಥವಾ ಟ್ರಾವೆಲ್ ಡಿವಿಷನ್ ಅಥವಾ ಮೀಡಿಯಾ ಒಳಗೆ, ಒಟ್ಟು ಈಗಿನ ಹುಡುಗರು ಭಾಳ ಫಾಸ್ಟ್. ಅಂದ್ರೆ ಯಾರ ಈಗ ಇವತ್ತು ಈಗೆಲ್ಲ ಈಗೇನು ಜನ್ರೇಷನ್ ಆಗಿ ಕುಂತೀವಲ್ಲ, ಸ್ಟೆಪ್ ಬೈ ಸ್ಟೆಪ್ ಫ್ಲೋರ್ ಹತ್ಕೊಂಡು, ಈಗಿನವ್ರಿಗೇನಿಲ್ಲ, ಸೀದಾ ಲಿಫ್ಟ್ ಬೇಕು, ಡೈರೆಕ್ಟ್ ಬಟನ್ ಹತ್ತಬೇಕು, ಮ್ಯಾಗ ಹೋಗ್ಬೇಕು ಸೀದಾ. ಅದು ಮಾಡಲಿಲ್ಲ, ಸೀದಾ ಅವರ ಮ್ಯಾಗ ಹೋಗ್ಬಿಡ್ತಾರೆ. ಹಿಂಗೆ ನಡೆದೈತಿ ಈಗ. ಅದನ್ನ ಬೋತ್ ಏನೋ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸು ಮಾಡಬೇಕು, ಮೀಡಿಯಾನು ಮಾಡಬೇಕು. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಈಗ ನೀವು PUC 2 ನಂತರ ಹೇಳ್ತೀನಿ. ಈಗ ಬಹಳಷ್ಟು ಅದೊಂದು ಸ್ಟಾರ್ಟಪ್ ಅಂತೇಳಿ ಭಾಳ ಹೊಂಟ್ಬಿಟ್ಟೈತೆ ಎಲ್ಲ ಕಡೆ. ಸ್ಟಾರ್ಟಪ್ ಅಂತೇಳಿ ಸ್ಟಾರ್ಟಪ್ ನೀವು ಅಗ್ರಿ ಹಾಕಿರಲಿ ಗೊತ್ತಿಲ್ಲ, ಸಕ್ಸಸ್ ರೇಟ್ ಹಾರ್ಡ್ಲಿ 2 or 3%. 97 to 98% ಅದರದ ಫೇಲ್ಯೂರ್. ಇವಾಗ ನಾವೊಂದು 2019 ಸಿನ್ಸಿನಾಟಿ ಅಮೆರಿಕ ಒಳಗೆ ಒಂದು ಇವೆಂಟ್ ನಡೆದಿತ್ತು. 3,000 ಕನ್ನಡಿಗರು ಅಲ್ಲಿ ಸೇರ್ಕೊಂಡಿದ್ರು. 3,000 ಸಿನ್ಸಿನಾಟಿ. ನಾನು ಮತ್ತು ತೇಜಸ್ವಿ ಸೂರ್ಯ ಅವರು ಅವಾಗ ಜಸ್ಟ್ ಅವ್ರು MP ಆಗಿದ್ರು. ಸೊ ವೇದಿಕೆ ಮೇಲೆ ಇದ್ವಿ, ಆಗ ಎಲ್ಲ ನಡೆದಿತ್ತು, ಇಂಟ್ರಾಕ್ಷನ್ ನಡೆದಿತ್ತು ಹುಡುಗರ ಜೊತೆಗೆ. ನಾ ಹೇಳಿದೆ ಅಬೌಟ್ 90% ಸ್ಟಾರ್ಟಪ್ ಫೇಲ್ ಅದ ಅಂತ. ಅಲ್ಲಿ ಅವ್ರು ಮೈಕ್ ತೊಗೊಂಡು ಹೇಳಿದ್ರು ಆಂಕರ್ ಸರ್, ಅಮೇರಿಕ ಒಳಗೆ 97-98% ಫೇಲ್ಯೂರ್ ಐತೆ ಸ್ಟಾರ್ಟಪ್ ಅನ್ನೋದು. ಅದು ಅಲ್ಲಿ ಅವಾಗ ನಮ್ದು ಇದ್ರೊಳಗೆ ಕವರಪ್ ಮಾಡಿದ್ನಿ. ಏನಂತಂದ್ರೆ ಎಷ್ಟೋ ಪೇರೆಂಟ್ಸು ಎಷ್ಟೋ ಏನೋ ಒಂದು ಗಳಿಸಿಟ್ಟಿರ್ತಾರ, ಏನೋ ಒಂದು ಆಸ್ತಿ ಮಾಡಿಟ್ಟಿರ್ತಾರ, ಏನೋ ಒಂದು ಅವರು ಒಂದು ಸೇವಿಂಗ್ಸ್ ಮಾಡಿಟ್ಟಿರ್ತಾರ. ಈ ಹುಡುಗರು ಬಂದು ಅದನ್ನ ಪೂರಾ ಕಂಪ್ಲೀಟ್ ಫಿನಿಶ್ ಮಾಡಿಬಿಡ್ತಾರೆ ಸ್ಟಾರ್ಟಪ್ ಅಂತೇಳಿ. ಮತ್ತು ಅದು ಒಂದು ಡೆಟ್ ಇದ್ರೊಳಗೆ ಲೋನ್ ಚಕ್ಕರ್ ಒಳಗೆ ಬಂದ್ಬಿಡ್ತಾರ. ನೀವು ಯಾವಾಗೂ ನಿಮ್ಮ ನಿಮ್ಮ ಇನ್ಸ್ಟಿಟ್ಯೂಷನ್ಸ್ ಒಳಗೆ ಸ್ಟಾರ್ಟಪ್ ಅಂತ ಅನ್ನೋದು ಏನಿದೆಯಲ್ಲ, ನೀವು ಹಾರ್ಡ್ಲಿ ನೀವು ಆ್ಯಪ್ ನೀವೇ ತೊಗೊಂಡ್ಬಿಡ್ರಿ. ಒಂದು 20-25 ಆ್ಯಪ್ ನೀವು ಹೇಳ್ಬೋದು ಅಷ್ಟೇ. ಫೋನ್ಪೇ ಅಂತ ಹೇಳ್ಬೋದು, Paytm ಅಂತ ಹೇಳ್ಬೋದು, ಸ್ವಿಗ್ಗಿ ಅಂತ, ಝೊಮ್ಯಾಟೊ ಅಂತ ಹೇಳ್ಬೋದು, ಅದು ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್, ವಾಟ್ಸಪ್, ಹಿಂಗೆ ಅಗದಿ ಊಬರ್, ಓಲಾ, ಅಗದಿ ಫ್ಯೂ ಸ್ಟಾರ್ಟಪ್. ಎಲ್ಲ ಸ್ಟಾರ್ಟಪ್ನು ಸಕ್ಸೀಡ್ ಆಕಾವಂತಿಲ್ಲ. ಈಗಿಂದ 10th ಮುಗಿತೈತಿ ಅಥವಾ PUC 1 PUC 2 ಮುಗಿದ ನಂತರ ಆ ಸ್ಟಾರ್ಟಪ್ ಅಂತೇಳಿ ಹೋಗ್ಬಿಡ್ತಾರೆ. ವೇರ್ ಇನ್ವೆಸ್ಟ್ಮೆಂಟ್ ಮಾರ್ಕೆಟಿಂಗು ಅದು ಹೆವಿ, ಅದಕ್ಕೆ ಅಂದ್ರೆ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಅಲ್ಲೇ ಅವ್ರ ಪೇರೆಂಟ್ಸ್ ಮಾಡಿಟ್ಟಂಥ ಒಂದು ಗಳಿಸಿಟ್ಟಂಥದ್ದು ಎಲ್ಲ ಪೂರ ಮಕ್ಕಳು ಬಂದು ಕರಗಿಸಿಡ್ತಾರೆ. ಅದನ್ನು ನಾವು ಭಾಳಷ್ಟು ಕಡೆ ನಾವು ನೋಡ್ತಿರ್ತೇವೆ ನಾವು. ಆದ್ರೆ ರೈತರು ಮಾತ್ರ ಎಷ್ಟೇ ಕೋಟ್ಯಾಂತರ ಆಸ್ತಿ ಇದ್ರು ಸಹ ಅದನ್ನು ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಹೋರಾಟ ಆಗಿರುತ್ತೆ ಜೀವನ. ಆದ್ರಿಂದ ತಮ್ಮ ಕುಟುಂಬವನ್ನು, ರೈತ ಕುಟುಂಬವನ್ನು ಇಂಪ್ರೂವ್ ಮಾಡ್ತಕ್ಕಂಥ ಓದಿ ಕೆಲಸ ಬೇರೆ ಅಧೀನದಲ್ಲಿ ಕೆಲಸ ಮಾಡೋದಕ್ಕಿಂತ ತಮ್ಮ ಕುಟುಂಬವನ್ನು ಇಂಪ್ರೂವ್ ಮಾಡ್ತಕ್ಕಂಥ ಒಂದು ಕೋರ್ಸ್ಗಳನ್ನ ಅವ್ರಿಗೆ ರೆಕಮೆಂಡ್ ಮಾಡಿದರೆ ಮನೆಯೂ ಇಂಪ್ರೂವ್ ಆಗುತ್ತೆ, ಸಮಾಜನೂ ಸಹ ಇಂಪ್ರೂವ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ.